ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ತಸ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ 17ನೇ ಅಧ್ಯಾಯದಲ್ಲಿ 26ನೇ ಶ್ಲೋಕ. ಶೋಚಂತ್ಯಶ್ರುಕಲಾ ಸಾಧ್ವಿ ದುರ್ಭಗೇವ ಉಜ್ಜಿತಾಧುನಾ ಅಬ್ರಹ್ಮಣ್ಯಾಃ ನೃಪವ್ಯಾಜಾಃ ಶೂದ್ರಾಃ ಭೋಕ್ಷ್ಯಂತಿ ಮಾಮಿತಿ. ಪರೀಕ್ಷಿತ ರಾಜ ಅಲ್ಲಿದ್ದ ಎತ್ತು ಮತ್ತು ಗೋವು ಎರಡನ್ನು ಕೂಡ ಸಮಾಧಾನ ಮಾಡ್ತಾ ಇದ್ದಾರೆ. ಅದರ ಸ್ವರೂಪವನ್ನು ಕೂಡ ಹೇಳಿದರು. ಆ ಎತ್ತು ಯಾರು ಅಂತ ಪರೀಕ್ಷಿತ ರಾಜನೇ ಹೇಳಿದ್ದು. ಧರ್ಮ ಸ್ವರೂಪವೇ ಆಗಿರಬೇಕು, ಧರ್ಮ ದೇವತೆಯೇ ಆಗಿರಬೇಕು ಹಾಗೆ ಅಂತ. ಇನ್ನು ಗೋವಿನ ಸ್ವರೂಪವನ್ನು ಕೂಡ ಹೇಳ್ತಾ ಇದ್ದಾರೆ, ನೀನು ಭೂಮಾತೆಯೇ ಆಗಿರಬೇಕು ಹಾಗೆ ಅಂತ. ಗೌಹು ಭೂಮಿ ಭಗವತ ಕೃಷ್ಣೇನ ನ್ಯಾಸಿತಃ. ಪರಮಾತ್ಮನಿಂದ ಆ ಭೂಭಾರವನ್ನು ಹರಣೆ ಮಾಡಿ ರಕ್ಷಿಸಲ್ಪಟ್ಟ ನೀನು ಹಾಗೆ ಅಂತ ಅದರ ಸ್ವರೂಪವನ್ನು ಕೂಡ ಹೇಳ್ತಾ ಇದ್ದಾನೆ. ಶೋಚಯಂತಿ ಅಶ್ರುಕಲಾ ಸಾಧ್ವಿ. ಸಂಪತ್ತನ್ನು ಕಳೆದುಕೊಂಡವರಂತೆ ನೀನು ಈಗ ಅಳ್ತಾ ಇದ್ದೀಯ. ಯಾಕೆ? ಕೃಷ್ಣ ಪರಮಾತ್ಮ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾನೆ, ಅದರಿಂದ ನೀನು ಅಳ್ತಾ ಇದ್ದೀಯ. ಅಬ್ರಹ್ಮಣ್ಯಾಹ. ಯಾಕೆ? ಕಲಿಯುಗದ ಜನರು ಅಬ್ರಾಹ್ಮಣ್ಯಾಹ ಅಂದರೆ ಬ್ರಾಹ್ಮಣ ಭಕ್ತಿ ರಹಿತಾಹ. ಬ್ರಾಹ್ಮಣರಲ್ಲಿ, ಬ್ರಹ್ಮಜ್ಞಾನಿಗಳಲ್ಲಿ, ಶಾಸ್ತ್ರವನ್ನು ಬಲ್ಲವರಲ್ಲಿ ಜನರಿಗೆ ಭಕ್ತಿ ಇರೋದಿಲ್ಲ. ಇನ್ನು ನೃಪವ್ಯಾಜಾಹ ಶೂದ್ರಾಹ, ಮನುಷ್ಯರು, ರಾಜರು ಅವರೆಲ್ಲರೂ ತಿನ್ನಬಾರ್ದ ಆ ಗೋಮಾಂಸವನ್ನೆಲ್ಲ ತಿಂತಾರೆ. ಅದರಿಂದ ನೀನು ದುಃಖ ಪಡ್ತಾ ಇದೆಯಾ? ಮಾಡಬಾರ್ದ ಅಂದರೆ ಧರ್ಮ ಮಾರ್ಗದಲ್ಲಿ ನಡೆಯೋದಿಲ್ಲ. ಈಗ ನಾನು ನೋಡಿದ್ದೀವಿ ನೋಡಿ, ಸಜ್ಜನರಿಗೆ, ಸಾಧು ಪ್ರಾಣಿಗಳಿಗೆ ಹಿಂಸೆ ಆಗಬಾರದು. ಆ ರೀತಿಯಾಗಿ ಆಗ್ತದೆ, ಅದರಿಂದ ನೀನು ದುಃಖ ಪಡ್ತಾ ಇದೆಯಾ ಅಂತ ಪರೀಕ್ಷಿತ ರಾಜನೇ ಹೇಳ್ತಾನೆ. ಸ್ತುತೋವಾಚ ಇತಿ ಧರ್ಮಂ ಮಹಿಂಚೈವ ಸಾಂತ್ವಯಿತ್ವಾ ಮಹಾರಥಃ ನಿಶಾತಮಾದದೆ ಖಡ್ಗಂ ಕಲಯೇ ಅಧರ್ಮಹೇತವೇ. ಈ ರೀತಿಯಾಗಿ ಧರ್ಮನನ್ನು, ಧರ್ಮ ಸ್ವರೂಪದಲ್ಲಿ ಇದ್ದ ಎತ್ತನ್ನು, ಭೂಮಾತೆಯ ಸ್ವರೂಪ ಆ ಗೋವನ್ನು ಕೂಡ ಸಾಂತ್ವನ ಮಾಡಿ ಪರೀಕ್ಷಿತ ರಾಜ ನಿಶಾತ ಮಾದದೆ, ತೀಕ್ಷ್ಣವಾದ ಖಡ್ಗವನ್ನು, ನಿಶೀತ ಮಾದದೆ ಖಡ್ಗಂ, ತೀಕ್ಷ್ಣವಾದ ಖಡ್ಗವನ್ನು ತೆಗಿತಾರೆ. ಯಾಕೆ? ಕಲೆಯೇ ಅಧರ್ಮ ಹೇತವೇ. ಕಲಿ, ಅಧರ್ಮ ಪ್ರವರ್ತಕನಾದ ಆ ಕಲಿಯನ್ನು ಸಂಹಾರ ಮಾಡಬೇಕು. ನೋಡಿ, ಧರ್ಮಕ್ಕೆ ಆಪೋಸಿಟ್ಟು ಅಧರ್ಮ. ಧರ್ಮದ ದೇವತೆ ಯಮಧರ್ಮ ದೇವರು ಅಂತ ಆದರೆ ಅದಕ್ಕೆ ಆಪೋಸಿಟ್ ಯಾರು? ಕಲಿ. ಅಧರ್ಮ ಸ್ವರೂಪ ಅವನು ಹೇಳಿದ್ದು, ಅವನು ಮುಟ್ಟಿದ್ದು, ಅವನು ಇರೋದು ಎಲ್ಲವೂ ಕೂಡ ಅಧರ್ಮದ ಜಾಗವೇ. ಅದರಿಂದ ನಮ್ಮ ಸಾಧನೆ ಅಂದರೆ ಏನು ಹಾಗೆ ಅಂದರೆ ಈ ಕಲಿಯನ್ನು ಓಡಿಸೋದೇ ನಮ್ಮದು ಸಾಧನೆ. ಯಾಕೆ? ನಮ್ಮಲ್ಲಿ ಕೂತಿದ್ದಾನೆ ಅವನು. ಯಾವ ರೂಪದಿಂದ? ಅಜ್ಞಾನ ರೂಪದಿಂದ ಕೂತಿದ್ದಾನೆ. ದೇವರನ್ನು ಮರೆಸೋದು, ದೇವರ ಸ್ಮರಣೆ ಇಲ್ಲದಂತೆ ಮಾಡೋದು, ಕೆಟ್ಟ ಕಾರ್ಯಗಳನ್ನು ಮಾಡಿಸೋದು, ಪಾಪ ಕಾರ್ಯಗಳನ್ನೆಲ್ಲ ಮಾಡಿಸೋದು, ಇದಕ್ಕೆಲ್ಲ ದೇವರು ಒಂದು ಶಕ್ತಿ ನಮ್ಮ ಒಳಗೆ ಇಟ್ಟಿದ್ದಾನೆ. ಯಾರು ಆ ಶಕ್ತಿ? ಕಲಿ ಅನ್ನತಕ್ಕ ಶಕ್ತಿ. ನಮ್ಮ ಒಳಗೆ ವಾಯುದೇವರನ್ನು ಇಟ್ಟಿದ್ದಾನೆ. ಅದು ಎಂಥ ಶಕ್ತಿ? ಅದು ಜ್ಞಾನಶಕ್ತಿ. ಜ್ಞಾನಶಕ್ತಿ. ಒಂದು ಕಡೆಯಿಂದ ಜ್ಞಾನಶಕ್ತಿಯನ್ನು ಕೊಟ್ಟಿದ್ದಾನೆ, ಪ್ರಾಣಶಕ್ತಿ. ಅದೇ ಪ್ರಾಣಶಕ್ತಿ, ಜ್ಞಾನಶಕ್ತಿ. ಇನ್ನೊಂದು ಕಡೆ ಅಜ್ಞಾನದ ಶಕ್ತಿ,
ಕಲಿ ಇಬ್ಬರು ನಮ್ಮ ಶರೀರದಲ್ಲಿ ಇದ್ದಾರೆ. ಯಾರು? ಕೌರವರು ಪಾಂಡವರು. ಅವರು ಇನ್ಯಾರು? ಕೌರವರು ಪಾಂಡವರು ಒಳಗಿದ್ದಾರೆ. ನಿತ್ಯ ಯುದ್ಧ ನಡೀತಾ ಇರ್ತದೆ, ನಿತ್ಯ ಯುದ್ಧ. ಆ ಮಹಾಭಾರತ ಯುದ್ಧದಲ್ಲಿ ನಾವು ಕೇಳ್ತೀವಿ, ಭೀಮಸೇನ ದೇವರ ಪರಾಕ್ರಮ ಅರ್ಜುನ ಕೊಂಡಾಡಿದ ನೋಡಿ. ಈಗ ಭಾರಿ ದೊಡ್ಡ ಪರಾಕ್ರಮ ಭೀಮಸೇನ ದೇವರು. ಮತ್ತೆ ನಮಗೆ ಸಂಶಯ ಬಂತು, ಅಲ್ಲ ವಾಯುದೇವರು ಒಳಗಿದ್ದಾರೆ ಮತ್ತು ಕಲಿ ಒಳಗಿದ್ದಾನೆ, ನಾವು ನೋಡಿದ್ರೆ ಕೆಟ್ಟ ಕಾರ್ಯನೇ ಜಾಸ್ತಿ ಮಾಡೋದು, ಯಾಕೆ ಹಿಂಗಾಗ್ತದೆ ಹಾಗೆ ಅಂತ ಒಂದು ಸಹಜ ಪ್ರಶ್ನೆ ಬರ್ತದೆ. ಭೀಮಸೇನ ದೇವರು ವಾಯುದೇವರು ಅಷ್ಟು ಬಲಿಷ್ಠರಾದರೆ ನಮ್ಮಿಂದ ಒಳ್ಳೆ ಕೆಲಸ ಆಗಬೇಕಾಗಿತ್ತಲ್ಲ ಹಾಗೆ ಅಂತ ಹೇಳಿದರೆ, ಹೌದು ಭೀಮಸೇನ ದೇವರು ಇದ್ದಾರೆ, ವಾಯುದೇವರು ಇದ್ದಾರೆ. ಆದರೆ ಯಾವ ರೂಪದಿಂದ ಇರಬೇಕು? ಜ್ಞಾನ ರೂಪದಿಂದ ಇದ್ದರೆ ಅಜ್ಞಾನವನ್ನು ಓಡಿಸ್ತಾರೆ. ಅವರು ಯಾವ ರೂಪದಿಂದ ಇದ್ದಾರೆ? ಅವರು ಪ್ರಾಣ ರೂಪದಿಂದ ಇದ್ದಾರೆ. ಅಂದರೆ ಬದುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ. ಅದರಿಂದ ಬದುಕುವ ಕ್ರಿಯೆ ಮಾತ್ರ ನಮ್ಮಿಂದ ನಡೀತಾ ಇದೆ. ಮತ್ತೆ ಜ್ಞಾನ ರೂಪದಲ್ಲಿ ಪ್ರಾಣದೇವರು ಬರಬೇಕಂದ್ರೆ ಏನು ಮಾಡಬೇಕು? ಪ್ರಾಣದೇವರ ಶಾಸ್ತ್ರ ಓದಬೇಕಷ್ಟೇ. ಸರ್ವಮೂಲ ಗ್ರಂಥಗಳನ್ನು ಈಗ ನಾವು ನೋಡ್ತೀವಿ ನೋಡಿ, ಮಹಾಭಾರತ ತಾತ್ಪರ್ಯ ನಿರ್ಣಯ ಓದಿದ್ದೀವಿ, ಸರ್ವಮೂಲ ಗ್ರಂಥ ಅದು. ಗೀತಾ ಕೇಳಬೇಕು, ಭಾಗವತ ಕೇಳಬೇಕು. ಕೇಳಿದಾಗ ನಮ್ಮಲ್ಲಿ ಇದ್ದ ಆ ಜ್ಞಾನ ಶಕ್ತಿ, ಪ್ರಾಣದೇವರ ಶಕ್ತಿ, ಜ್ಞಾನದ ಶಕ್ತಿ ಅದು ಬೆಳೀತಾ ಇರಬೇಕು, ಅದು ಪ್ರಜ್ವಲಿಸಿ ಉರಿಬೇಕು. ಈಗ ಕೆಂಡನೇ ಇಲ್ಲ, ಅದು ಎಷ್ಟು ಬೀಸೋದು, ಎಷ್ಟು ಬೀಸಿದರೂ ಏನಿಲ್ಲ. ಅದರಿಂದ ಆ ಜ್ಞಾನವನ್ನು ಬೆಳೆಸುವ ಕ್ರಿಯೆ, ಜ್ಞಾನಾಗ್ನಿಯನ್ನು ಬೆಳೆಸುವ ಕ್ರಿಯೆಯನ್ನು ನಾವು ಮಾಡಬೇಕು, ಪ್ರಯತ್ನ ಮಾಡಬೇಕು. ಪ್ರಯತ್ನ ಪಟ್ಟು ನೋಡಿ, ಆ ಹೋಮಕುಂಡ ಮಾಡುವಾಗ ಮಾಡ್ತಾರೆ ನೋಡಿ, ಆರಂಭದಲ್ಲಿ ಅಗ್ನಿಯೇ ಇರೋದಿಲ್ಲ, ಅದೇನೋ ಚೂರು ಕಿಡಿ ತಂದು ಹಾಕ್ತಾರೆ, ಕರ್ಪೂರ ಹಾಕ್ತಾರೆ, ಏನೋ ಒಂದು ತಂದು ಒಟ್ಟು ಅಗ್ನಿಯನ್ನು ಬೆಳೆಸ್ತಾರೆ. ಅದೇ ಥರ ಜ್ಞಾನಾಗ್ನಿಯನ್ನು ನಾವು ಬೆಳೆಸಿದಷ್ಟು ಹಾಗೆ ಏನು ಮಾಡ್ತಾರೆ, ಪ್ರಾಣದೇವರು ಜ್ಞಾನ ರೂಪದಿಂದ ಒಳಗೆ ಬಂದು ಅಜ್ಞಾನ ರೂಪದಿಂದ ಇದ್ದ ಕಲಿಯನ್ನು ದೂರ ಓಡಿಸ್ತಾರೆ. ನಮ್ಮಿಂದ ಕಲಿಯನ್ನು ದೂರ ಓಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ತಲೆ ಮೇಲೆ ಕೂತ್ಕೋತಾನೆ ಅವನು, ನಮ್ಮಿಂದ ಓಡಿಸಲು ಸಾಧ್ಯ ಇಲ್ಲ. ಅದರಿಂದಲೇ ಶಾಸ್ತ್ರಗಳ ಶ್ರವಣ ಮನನ ಚಿಂತನೆ ಮಾಡಬೇಕು. ಹಾಗೆ ನಿರಂತರ ಚಿಂತನೆ ಮಾಡ್ತಾರೆ. ವಾಯುದೇವರ ಶಾಸ್ತ್ರವನ್ನು ಚಿಂತನೆ ಮಾಡಿದರೆ ವಾಯುದೇವರು ನಮ್ಮೊಳಗೆ ಜಾಗರೂಕರಾಗ್ತಾರೆ, ಅಗ್ನಿಯಂತೆ ಪ್ರಜ್ವಲಿಸ್ತಾರೆ. ಆ ಅಗ್ನಿಯಿಂದ, ಜ್ಞಾನಾಗ್ನಿಯಿಂದ ಅಜ್ಞಾನ ರೂಪವಾದ ಕಲಿಯನ್ನು ನಾವು ದೂರ ಓಡಿಸ್ಬೇಕು. ಇದೇ ಸಾಧನೆ. ದುಷ್ಟವಾದ ಜ್ಞಾನ, ದುಷ್ಟವಾದ ಕರ್ಮಗಳು ಎಲ್ಲ ದೂರ ಹೋಗಬೇಕು. ಸದಾಚಾರ ಸಂಪನ್ನರಾಗಬೇಕು. ಒಳ್ಳೆ ಜ್ಞಾನ ಬರಬೇಕು, ಸದಾಚಾರ ಸಂಪನ್ನರಾಗಬೇಕು. ಅದು ಬರಬೇಕು ಅಂದ್ರೆ ನಮ್ಮೊಳಗೆ ವಾಯುದೇವರೇ ಬರಬೇಕು. ವಾಯುದೇವರು ಪ್ರಾಣ ರೂಪದಿಂದ ಇದ್ದಾರೆ, ಜ್ಞಾನ ರೂಪದಿಂದ, ಸದಾಚಾರ ರೂಪದಿಂದ ಇಲ್ಲ. ಅಗ್ನಿ ಮಂದ ಇದೆ. ಆ ಅಗ್ನಿಯನ್ನು ಬೆಳೆಸುವ ಪ್ರಯತ್ನ ಪಟ್ಟು ಶಾಸ್ತ್ರ ಕೇಳಿ, ಗುರುಗಳ ಹತ್ರ ಹೋಗಿ ಶಾಸ್ತ್ರ ಕೇಳಿ, ಒಳ್ಳೆ ಸದಾಚಾರ ಸಂಪನ್ನರಾಗಿ ಪ್ರಾಕ್ಟೀಸ್ ಆಚಾರ ಅಂದರೆ ಇನ್ನೇನಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಕೇಳಿದ್ದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದಾಗ ಆಗ ಆ ಅಗ್ನಿ ಬೆಳೆದು ಕಲಿಯನ್ನು ದೂರ ಓಡಿಸ್ಲಿಕ್ಕೆ ಸಾಧ್ಯ. ನೋಡಿ, ಇದು ನಿಶೀತಮಾದದೆ ಖಡ್ಗಂ. ಅದರಿಂದ ನಾವು ಕೂಡ ಖಡ್ಗವನ್ನು ತೆಗಿಬೇಕು. ಕೃಷ್ಣ ಹೇಳಿದ್ದು ಅದನ್ನೇ. ನಾವು ಖಡ್ಗವನ್ನೇ ತೆಗಿತಾ ಇಲ್ಲ. ಕಲಿಗೆ ಶರಣು ಹೋಗಿ ಕಲಿಯನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಮುದ್ದಾಡಿಸ್ತಾ ಇದ್ದೀವಿ. ಬಾ ಮಗು ಕೂತುಕೋ ಹಾಗೆ ಅಂತ. ಅಜ್ಞಾನವನ್ನು ನಮ್ಮ ಒಳಗೂ ಪೋಷಣೆ ಮಾಡ್ತಾ ಕೂತಿದ್ದೀವಿ, ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಅದನ್ನೇ ಪೋಷಣೆ ಮಾಡ್ತಾ ಇದ್ದೀವಿ. ಏನು ಮಾಡಬೇಕು ನಾವು? ಓಡಿಸು ಅಜ್ಞಾನವನ್ನು ಅಂತ ಹೇಳಬೇಕೋ ಅಲ್ವೋ? ನನ್ನ ಒಳಗಿದ್ದ ಅಜ್ಞಾನ ಹೋಗಬೇಕು, ನನ್ನ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ಇರುವ ಅಜ್ಞಾನ ಓಡಿಸ್ಬೇಕು. ಎಷ್ಟು ದೊಡ್ಡ ಕಾರ್ಯ ನೋಡಿ ಅದು. ಅಷ್ಟು ಸುಲಭ ಅಲ್ಲ ಅದು. ವಾಯುದೇವರ ಸನ್ನಿಧಾನ ಬರಬೇಕು. ವಾಯುದೇವರೇ ಓಡಿಸ್ಲಿಕ್ಕೆ ಸಾಧ್ಯ, ನಾವು ಓಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಹತ್ರ ಟೂಲೇ ಇಲ್ಲ. ನಮ್ಮ ಹತ್ರ ಇರೋದು ಒಂದೇ, ದೇವರ ಅನುಗ್ರಹ ಪೂರ್ವಕವಾಗಿ ಕೊಟ್ಟಿರೋದು. ವೇದವ್ಯಾಸರು, ಮಧ್ವಾಚಾರ್ಯರು, ಜೈತೀರ್ಥರು, ರಾಯರು, ವ್ಯಾಸರಾಜರು ಅವರು ಕೊಟ್ಟ ಗ್ರಂಥಗಳು, ದೇವರ ನಾಮಗಳು, ಪುರಂದರದಾಸರೇ ಮೊದಲಾದ ಗುರುಗಳು ಅವರು ಕೊಟ್ಟ ಗ್ರಂಥಗಳನ್ನು, ಹಾಡುಗಳನ್ನು ಹೇಳ್ತಾ ಇದ್ದರೆ ಆ ಅಗ್ನಿ, ಜ್ಞಾನಾಗ್ನಿ ನಮ್ಮಲ್ಲಿ ಬೆಳೀತದೆ. ಅದು ಅಗ್ನಿಯನ್ನು, ಆ ಕಲಿಯನ್ನು ದೂರ ಮಾಡ್ತದೆ. ಅದನ್ನು ಹೇಳ್ತಾ ಇದ್ದಾರೆ. ನಿಶಾತಮಾದದೆ ಖಡ್ಗಂ ಕಲೆಯೇ ಅಧರ್ಮ ಹೇತವೇ. ಅಧರ್ಮ ಪ್ರವರ್ತಕ ಆ ಕಲಿ, ಅವನನ್ನು ಸಂಹಾರ ಮಾಡುವುದಕ್ಕಾಗಿ ಪರೀಕ್ಷಿತ್ ರಾಜ ಕಲಿಯ ಖಡ್ಗವನ್ನು ತೆಗೆದರು ಹಾಗೆ ಅಂತ. ತಜ್ಜಿಘಾಂಸುಮಭಿಪ್ರೇತ್ಯ ವಿಹಾಯ ನೃಪಲಾಂಛನಂ ತತ್ಪಾದಮೂಲಂ ಶಿರಸಾ ಸಮಗಾದ್ ಭಯವಿಹ್ವಲಃ ಪತಿತಂ ಪಾದಯೋರ್ವೀರಃ ಕೃಪಯಾ ದೀನವತ್ಸಲಃ ಶರಣ್ಯೋ ನಾವದೀತ್ ಶ್ಲೋಕ್ಯ ಆಹಚೇದಂ ಹಸನ್ನಿವ. ತಂ ಜಿಘಾಂಸುಂ ಅಭಿಪ್ರೇತ್ಯ, ಖಡ್ಗವನ್ನು ತೆಗೆದು ಕೂಡಲೇ ಆ
ಕೃಶಲ ಅಂದರೆ ಕಲಿಗೆ ಗೊತ್ತಾಗೋಯ್ತು, ನನ್ನನ್ನು ಸಂಹಾರ ಮಾಡಲಿಕ್ಕೆ ಬರ್ತಾರೆ, ಇವರು ಖಡ್ಗ ತೆಗಿತಾ ಇದ್ದಾರೆ ಅಂತ ಹೆದರ್ಕೊಂಡ್ಬಿಟ್ಟ ಅಂತ. ನೋಡಿ ವಾಯುದೇವರ ಸನ್ನಿಧಾನ ಎಷ್ಟಿರಬೇಕು ನೋಡಿ ಪರೀಕ್ಷಿತ ರಾಜನಲ್ಲಿ. ಹೆದರಿ ವಿಹಾಯ ನೃಪಲಾಂಛನಂ, ತಾನೇನು ರಾಜನಾಗಿ ಇದ್ದ, ರಾಜನ ವೇಷದಲ್ಲಿ ಇದ್ದ, ಆ ರಾಜನ ವೇಷವನ್ನೆಲ್ಲ ತೆಗೆದಂತ ಕಲಿ. ತೆಗೆದು ತತ್ಪಾದ ಮೂಲಂ ಶಿರಸಾ ಸಮಗಾತ್, ಪರೀಕ್ಷಿತ ರಾಜನ ಪಾದವನ್ನೇ ಗಟ್ಟಿ ಹಿಡ್ಕೊಂಡ್ಬಿಟ್ಟ ಅಂತ. ಸ್ವಾಮಿ ನನ್ನನ್ನು ಕಾಪಾಡು, ನನ್ನನ್ನು ಸಂಹಾರ ಮಾಡಬೇಡ ಹಾಗೆ ಅಂತ. ಪತಿತಂ ಪಾದಯೋರ್ ವೀರ ಕೃಪಯ ದೀನವತ್ಸಲ, ಕಾಲಿಗೆ ಬಿದ್ದ ಕೂಡಲೇ ಪರೀಕ್ಷಿತ ರಾಜನಿಗೆ ಸಮಾಧಾನ ಆಯಿತು. ಯಾಕೆ? ಕ್ಷತ್ರಿಯರ ಲಕ್ಷಣ ಅದು, ಪಾದದಲ್ಲಿ ಬಿದ್ದವರನ್ನ ಸಂಹಾರ ಮಾಡಬಾರದು ಹಾಗೆ ಅಂತ. ಇಲ್ಲಿ ಒಂದು ಪ್ರಶ್ನೆ ಈಗೇನು ನಾವು ನೋಡಿದ್ದೀವಿ. ಕೃಷ್ಣ ಏನು ಹೇಳಿದ? ಯಾವುದು ಸಜ್ಜನರಿಗೆ ಹಿತವೋ ಅದನ್ನು ಮಾಡಬೇಕು ಅಂತ. ಪರೀಕ್ಷಿತ ರಾಜ ಸಿಕ್ಕಿದ, ಖಡ್ಗ ಕೈಲಿ ಇದೆ, ಒಂದು ಕ್ಷಣ ಸಾಕಾಗತ್ತಾ ಇತ್ತು, ಕತ್ತರಿಸಿಬಿಡ್ಬೋದಾಯ್ತು, ಯಾಕೆ ಸಂಹಾರ ಮಾಡಲಿಲ್ಲ? ಧರ್ಮ ಅಲ್ಲವೇ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಯಾಕೆ ಸಂಹಾರ ಮಾಡಲಿಲ್ಲ? ಈ ಕಲಿಯುಗನೇ ಬರ್ತಾ ಇದ್ದಿಲ್ಲ. ಕಲಿಯುಗದ ಆದಿರಾಜ ಪರೀಕ್ಷಿತ್ ಯಾಗೆನ್ನೂ ಪೊಲ್ಯೂಟ್ ಆಗಿಲ್ಲ. ಈಗಲೇ ನೋಡಿ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ, ಆಗ ಅನ್ಪೊಲ್ಯೂಟೆಡ್ ಆಗಿತ್ತು. ಹಾಗಿರುವಾಗ ಸಂಹಾರ ಮಾಡಬಹುದಾಯ್ತಾ ಇಲ್ಲ ಹಾಗೆ ಅಂತ ಹೇಳಿದರೆ ಇದಕ್ಕೆ ಇಲ್ಲಿ ಉತ್ತರ ಕೊಡೋದಿಲ್ಲ. ಭಾಗವತ ಮಾಹಾತ್ಮ್ಯ ಅಂತ ಪದ್ಮಪುರಾಣದಲ್ಲಿ ಇದೆ. ಅಲ್ಲಿ ನಾರದರು ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಪರೀಕ್ಷಿತ್ ರಾಜ ಸಂಹಾರ ಮಾಡಲಿಲ್ಲ, ಭಕ್ತಿ ಕೇಳುವ ಪ್ರಶ್ನೆ, ಭಕ್ತಿಗೆ ಅಭಿಮಾನಿ ಅಂತ ಒಬ್ಬರು ಇರ್ತಾರೆ, ಅವರು ಪ್ರಶ್ನೆ ಮಾಡ್ತಾರೆ, ಅಲ್ಲ ಪರೀಕ್ಷಿತ್ ರಾಜ ಸಂಹಾರ ಮಾಡಬಹುದಾಯಿತು, ಕಲಿಯನ್ನ ಕೈಗೆ ಸಿಕ್ಕ ಅವನು, ಯಾಕೆ ಬಿಟ್ರು ಹಾಗೆ ಅಂತ. ನಾರದರು ಉತ್ತರ ಹೇಳ್ತಾರೆ, ಹೌದಮ್ಮ, ಸಂಹಾರ ಮಾಡಬಹುದಾಯಿತು, ಆದರೂ ಕೂಡ ಆ ಕಲಿ ಅವನು ಬದುಕಬೇಕಾಗಿತ್ತು. ಯಾಕೆ? ಕಲಿಯುಗ ನಡೀಬೇಕು. ಯಾಕೆ? ಕಲಿಯುಗದಲ್ಲಿ ಜನರು ಹೇಗಿರ್ತಾರೆ ಅಂದರೆ ದೇವರ ನಾಮಸ್ಮರಣೆ ಮಾಡುವ ಸಾಮರ್ಥ್ಯ ಅಷ್ಟೇ ಇರುತ್ತದೆ ಅವರಿಗೆ. ಅಂಥ ಸಜ್ಜನರು ಇರ್ತಾರೆ. ಅಂಥ ಸಜ್ಜನರಿಗೆ ಸಾಧನೆ ಹೇಗೆ ನೋಡಿ, ಕಲಿಯುಗದಲ್ಲಿ ಸಾಧನೆ ಕ್ರಮ ಹೇಗೆ? ದೀರ್ಘಕಾಲ ತಪಸ್ಸು ಅದೆಲ್ಲ ಮಾಡಬೇಕಾಗಿತ್ತು. ಯಜ್ಞಯಾಗ ಮಾಡಬೇಕು, ಪೂಜೆ ಮಾಡಬೇಕು. ಕೃತಯುಗದಲ್ಲಿ ಧ್ಯಾನದಿಂದ, ತ್ರೇತಾಯುಗದಲ್ಲಿ ಯಜ್ಞಯಾಗಾದಿಗಳಿಂದ, ಮತ್ತು ದ್ವಾಪರದಲ್ಲಿ ಪೂಜೆಗಳಿಂದ ಪರಮಾತ್ಮ ಸಿಗ್ತಾನೆ, ಪರಮಾತ್ಮನ ಅನುಗ್ರಹ ಆಗ್ತದೆ. ಕಲಿಯುಗದಲ್ಲಿ ಧ್ಯಾನ, ಯಾಗ, ಪೂಜೆ ಇದೆಲ್ಲ ಯಾವುದೂ ನಡೆಯೋದಿಲ್ಲ. ಎಲ್ಲದರಲ್ಲೂ ಕಲ್ಮಶನೇ ಇರ್ತದೆ. ಅದರಿಂದ ಕೇವಲ ನಾಮಸ್ಮರಣೆಯನ್ನು ದೇವರು ಇಟ್ಟಿದ್ದಾನೆ. ನನ್ನ ಹೆಸರು ಹೇಳು, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಹರಿಕಥಾಂಸಾರ ಓದ್ರಿ, ದೇವರ ಹೆಸರು ಎಷ್ಟು ಹೆಸರು ಬರ್ತದೆ ಅದರಲ್ಲಿ. ಈ ರೀತಿಯಾಗಿ ನನ್ನ ನಾಮಸ್ಮರಣೆ ಮಾಡಿದರೆ ನಾನು ಅವ್ರನ್ನ ಅಪರೋಕ್ಷ ಕೊಟ್ಟು ಅನುಗ್ರಹ ಮಾಡ್ತೇನೆ ಅಂತ ಒಂದು ಕ್ಯಾಟಗರಿ ಜನ ಇದ್ದಾರೆ ನೋಡಿ. 4 ರೀತಿಯಾದ ಜನ ಇದ್ದಾರೆ. ಅದರಿಂದ ದೇವರು 4 ಯುಗ ಮಾಡಿದ್ದಾನೆ. ಅದರಿಂದ ಕಲಿಯುಗದ ಜನರೆಲ್ಲ ಯಾರು? ನಾವೇ. ಎಂಥ ಕ್ಯಾಟಗರಿ? 4ನೇ ಕ್ಯಾಟಗರಿ. ಕೇವಲ ನಾಮಸ್ಮರಣೆ ಮಾಡಬೇಕು, ಅದೇ ಮಾಡ್ತಾ ಇಲ್ಲ ನೋಡಿ. ಅದೇ ದೊಡ್ಡ ದುರಂತ ನಮ್ಮಲ್ಲಿ. ಆ ನಾಮಸ್ಮರಣೆ ಸತತವಾಗಿ ಮಾಡಬೇಕು. ದೇಹ ಬಿಡುವಾಗ ಭಗವದ್ಗೀತೆಯಲ್ಲಿ ಹೇಳಿದಂತೆ ಮರಣಕಾಲದಲ್ಲಿ ಮಾಡಬೇಕು. ಅದು ಸರಿಗೆ ಮಾಡ್ತಾ ಇಲ್ಲ. ಅದರಿಂದಲೇ ಇನ್ನು ನಾವು ಭೂಮಿಯಲ್ಲಿ ಇದ್ದೀವಿ, ಇನ್ನು ಕ್ಲಾಸ್ ರೂಮಲ್ಲೇ ಇದ್ದೀವಿ. ಅಂದರೆ ಏನು? ಫೇಲ್ ಆಗಿ ಕೂತಿದ್ದೀವಿ ಅಂತ ಅರ್ಥ. ಇನ್ನು ಪಾಸ್ ಆಗಿಲ್ಲ ನಾವು, ಮೇಲಿನ ಕ್ಲಾಸ್ ಹೋಗ್ಬೇಕಲ್ಲ. ಅದರಿಂದ ಅಂಥ ಜನರು ಕಲಿಯುಗದಲ್ಲಿ ಬರಬೇಕಾಗಿದೆ. ಅದರಿಂದ ಕಲಿಯ ಪ್ರಾಣವನ್ನು ಉಳಿಸಬೇಕಾಗಿದೆ. ಇಲ್ಲಾಂದರೆ ಕಲಿಯುಗನೇ ಬರೋದಿಲ್ಲ. ಕಲಿ ಸಂಹಾರ ಮಾಡಿಬಿಟ್ರೆ ಕಲಿಯುಗ ಹೆಂಗೆ ಬರುತ್ತದೆ? ಕಲಿಯುಗ ಬರಬೇಕು. ಅಂಥ ಜನರು ನಾಮಸ್ಮರಣೆ ಮಾಡಿ, ಸರ್ವಮೂಲ ಗ್ರಂಥಗಳನ್ನು ಓದಿ ನಾಮಸ್ಮರಣೆ ಮಾಡಿ ಸಾಧನೆ ಮಾಡಬೇಕು. ಅದರಿಂದ ಪರಮಾತ್ಮ ಏನು ಮಾಡಿದ? ಪರೀಕ್ಷಿತನ ಮೂಲಕ ಕಲಿಯನ್ನು ಕೊಡಲಿಲ್ಲ, ಕಲಿಯನ್ನು ಪ್ರಾಣವನ್ನು ಉಳಿಸಿದ. ಅದನ್ನು ಹೇಳ್ತಾ ಇದ್ದಾರೆ. ಶರಣ್ಯೋ ನಾವದಿ ಶ್ಲೋಕ್ಯ ಅಂತ ಬರೀತಾರೆ. ಅಂದರೆ ಸತ್ಕೀರ್ತ್ಯರ್ಹ ಆಹಚೇದಂ ಹಸನ್ನಿವ. ಪರೀಕ್ಷಿತ ರಾಜ ಕೊಲ್ಲದೆ ಮಾತುಗಳನ್ನು ಆಡಿದರು. ಏನು ಹೇಳಿದರು? ಪರೀಕ್ಷಿತ ರಾಜ ಆಡಿದ ಮಾತು ಏನು? ನತೆ ಗುಡಾಕೇಶ ಯಶೋಧರಾನಾಂ ಬದ್ಧಾಂಜಲೇರ್ಭೋ ಭಯಮಸ್ತಿ ಕಿಂಚಿತ್ ನ ವರ್ತಿತವ್ಯಂ ಭವತಾ ಕಥಂಚಿತ್ ಕ್ಷೇತ್ರೇ ಮದೀಯೇ ತ್ವಂ ಅಧರ್ಮ ಬಂಧು. ಏ ಕಲಿ, ನೀನೆಂಥವ? ಅಧರ್ಮ ಬಂಧು.
ಎಷ್ಟು ಚಂದ ಇದೆ ನೋಡಿ ಪದ. ಅಧರ್ಮ ಮಾಡುವವರಿಗೆ ತುಂಬ ಸಪೋರ್ಟ್ ಮಾಡುವವನಂತ ಕಲಿ. ಈ ಕೆಟ್ಟವರು ಟೀಮ್ ವರ್ಕ್ ನೋಡಿ ಎಷ್ಟು ಚಂದ ಇದೆ ನೋಡಿ, ಅವರ ಟೀಮ್ ವರ್ಕ್ ಚೆನ್ನಾಗಿ ಟೀಮ್ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಹಾಗಿಲ್ಲ, ಒಬ್ಬರನ್ನು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ, ಅವರನ್ನು ಕಂಡ್ರೆ ಸಜ್ಜನರಲ್ಲಿ ಟೀಮೇ ಇಲ್ಲ, ಎಲ್ಲ ಇಂಡಿವಿಜುವಲ್ಸ್ ಅಷ್ಟೇ, ಒಟ್ಟು ಸೇರೋದೇ ಇಲ್ಲ. ಅದರ ಇಲ್ಲ ನೋಡಿ, ಕೆಟ್ಟವರು ಯಾರಾವುದೋ ಒಬ್ಬ ಕೆಟ್ಟ ಕೆಲಸ ಮಾಡಿದರೆ ಅವನ ಜೊತೆಗೆ ಕೆಟ್ಟವರೆಲ್ಲ ಸೇರ್ಕೊಂಡ್ಬಿಡ್ತಾರೆ, ಮಾಡಿ ಅಪ್ರಿಷಿಯೇಟ್ ಮಾಡ್ತಾರೆ. ನಮ್ಮಿಂದ ಮಾಡ್ಲಿಕ್ಕಾಗದೆ ಟೆರರಿಸ್ಟ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಒಗ್ಗಟ್ಟಿನಲ್ಲಿ ಇದ್ದಾರೆ. ಒಬ್ಬ ಟೆರರಿಸ್ಟ್ ಹೋಗಿ ಅಟ್ಯಾಕ್ ಮಾಡಿ ಬಂದ ಅಂದರೆ ಎಷ್ಟು ಕೊಂಡಾಡ್ತಾರೆ. ನಮ್ಮಲ್ಲಿ ಒಬ್ಬನನ್ನು ಗೆದ್ದು ಬಂದರೆ ಏನು ಮಾಡ್ತೀವಿ, ಇನ್ನೂ ಹೊಟ್ಟೆ ಕಿಚ್ಚೆ ಜಾಸ್ತಿ ಆಗ್ತದೆ. ಅವನು ಹಂಗೆ ಮಾಡಿದ, ನನಗೆ ಹಿಂಗಾಗಿಲ್ಲ, ಅಷ್ಟು ಸಂಪಾದನೆ ಮಾಡ್ತಾನೆ, ನಾನು ಸಂಪಾದನೆ ಮಾಡಲಿಕ್ಕಾಗಿಲ್ಲ. ಎಷ್ಟು ಒಗ್ಗಟ್ಟಿನಲ್ಲಿ ಕೆಟ್ಟವರಿದ್ದಾರೆ ನೋಡಿ. ಯಾಕೆ? ಅವ್ರ ಒಳಗೆಲ್ಲ ಅವ್ರನ್ನೆಲ್ಲ ಯುನೈಟ್ ಮಾಡಿ ಒಟ್ಟು ಕೂಡಿಸೋದು ಯಾರು? ಕಲಿ. ಅಧರ್ಮ ಬಂಧು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ವೇದವ್ಯಾಸರು. ಕಲಿ ಮಾಡುವ ಕೆಲಸನೇ ಅದು. ಕೆಟ್ಟವರು ನೋಡಿ ಮಾಡ್ತಾ ನೋಡಿ, ಆ ಮಹಾಭಾರತದಲ್ಲಿ 18 ಅಕ್ಷೋಹಿಣಿ ಸೈನ್ಯ 11 ಅಕ್ಷೋಹಿಣಿ ಹೆಂಗೆ ಒಟ್ಟು ಕೂಡಿಸಿದ ನೋಡಿ. ಪಾಂಡವರಿಗಿಂತ ಜಾಸ್ತಿ ಕೂಡಿಸಿದವ ಅವ, ಚೆನ್ನಾಗಿ ಒಟ್ಟು ಕೂಡಿಸ್ತಾನೆ. ಅವರ ಸಂಖ್ಯೆಯೂ ಜಾಸ್ತಿ ಇದೆ. ಅಧರ್ಮ ಬಂಧು. ಇದೇ ಒಳ್ಳೆ ಕಾರ್ಯ ಮಾಡ್ತೀವಿ ಹಾಗೆಂದ್ರೆ ಕೈ ಹಿಡಿಯೋರು ತುಂಬ ಕಡಿಮೆ, ಒಳ್ಳೆ ಕಾರ್ಯಕ್ಕೆ ಸಪೋರ್ಟ್ ತುಂಬ ಕಡಿಮೆ ಇರ್ತದೆ. ಅಂಥದ್ರಲ್ಲಿ ಮಾಡಬೇಕು ನಾವು ಒಳ್ಳೆ ಕಾರ್ಯ, ದೇವರು ಹಾಗೆ ಇಟ್ಟಿರ್ತಾನೆ. ನೀನು ನನ್ನ ಕ್ಷೇತ್ರದಲ್ಲಿ ಇರಬಾರ್ದು. ನ ವರ್ತಿತವ್ಯಂ ಭವತಾ ಕಥಂಚಿತ್ ಕ್ಷೇತ್ರೇ ಮದೀಯೆ. ನಾನು ಇರುವ ತನಕ, ಪರೀಕ್ಷಿತ್ ರಾಜ ಹೇಳುವ ಮಾತು, ನನ್ನ ರಾಜ್ಯದಲ್ಲಿ ನೀನು ಇರಬಾರದು, ಹೋಗುವರೆಗೆ ಹಾಗೆ ಅಂತ, ರಾಜ್ಯ ಭ್ರಷ್ಟನಾಗು ಹಾಗೆ ಅಂತ ಹೇಳ್ತಾರೆ. ಯಾಕೆ? ಗುಡಾಕೇಶ ಯಶೋಧರಾಣಾಂ, ಅರ್ಜುನನ ವಂಶದವರು, ಆ ವಂಶದಲ್ಲಿ ಬಂದ ನಾವು ಅವರ ಕೀರ್ತಿಯನ್ನು ಎತ್ತಿ ಹಿಡಿಯುವವರು. ದೊಡ್ಡವರಿಗೆ ಕಳಂಕ ತರುವಂತೆ ನಾವು ಕರ್ಮ ಮಾಡಬಾರ್ದು. ನಮ್ಮ ಹಿರಿಯರು ಯಾರು ಇರ್ತಾರೆ ಅವರಿಗೆ ಕಳಂಕ ತರುವಂತೆ ನಾವು ನಡ್ಕೋಬಾರ್ದು. ಅಂಥವರ ವಂಶದವ ನಾನು, ಪಾಂಡವರ ವಂಶದವ ನಾನು, ಪಾಂಡವರಿಗೆ ಕಳಂಕ ತರುವ ಕಾರ್ಯ ನಾನು ಮಾಡೋದಿಲ್ಲ, ಅದರಿಂದ ನೀನು ನನಗೆ ಸಪೋರ್ಟ್ ಮಾಡೋದಿಲ್ಲ, ನೀನು ಇಲ್ಲಿಂದ ತೊಲಗು ಹಾಗೆ ಅಂತ ಮೊದಲು ಹೇಳ್ತಾರೆ. ನಿನ್ನ ಪ್ರಾಣ ನಾನು ಸಂಹಾರ ಮಾಡೋದಿಲ್ಲ, ಯಾಕೆ? ನಮಸ್ಕಾರ ಮಾಡಿದ್ದಿ, ನಿನ್ನ ಪ್ರಾಣ ಉಳಿಸ್ತೇನೆ, ಆದರೆ ನೀನು ನನ್ನ ರಾಜ್ಯದಲ್ಲಿ ಇರಬಾರ್ದು, ಹೊಟ್ಟೋಗು ಹಾಗೆ ಅಂತ ಹೇಳ್ತಾರೆ. ಇನ್ನು ಕೆಲವು ಮಾತುಗಳನ್ನು ಹೇಳ್ತಾರೆ, ಅದಕ್ಕೆ ಕಲಿ ಏನು ಉತ್ತರ ಕೊಡ್ತಾನೆ ಅಂತ ಮುಂದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ತೆ. ಶ್ರೀ ಹರೇ ನಮಃ.